ಏರ್ ಇಂಡಿಯಾ ವಿಮಾನ ದುರಂತ ಆದ ಮೇಲೆ ಏರ್ ಇಂಡಿಯಾದ ವಿಮಾನದ ಬಗ್ಗೆ ಒಂದು ರೀತಿಯ ಭಯ ಶುರುವಾಗ್ಬಿಟ್ಟಿದೆ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಮಾತಾಡ್ತಾ ಇರುವಂಥ ಮಾತು. ಈಗ ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ವಿಮಾನ ಬರ್ತಾ ಇತ್ತು, ಕೋಲ್ಕತ್ತಾ ಮೂಲಕ ಮುಂಬೈಗೆ ವಿಮಾನ ಬರ್ತಾ ಇತ್ತು. ರಾತ್ರಿ 12:45ಕ್ಕೆ ಕೋಲ್ಕತ್ತಾಕ್ಕೆ ಈ ವಿಮಾನ ಬಂದಿತ್ತು. ಎಡಭಾಗದ ಎಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಪರಿಣಾಮ ಸಮಸ್ಯೆಯನ್ನ ಪರಿಶೀಲನೆ ಮಾಡೋದಕ್ಕೆ ಕೋಲ್ಕತ್ತಾದಲ್ಲಿ ಅದನ್ನು ಚೆಕ್ ಮಾಡಿದ್ದಾರೆ. ನೋಡಿ, ಆ ತಾಂತ್ರಿಕ ಸಮಸ್ಯೆ ಕಂಡಿದ್ದಕ್ಕೆ ಟೇಕ್ ಆಫ್ ವಿಳಂಬ ಆಗಿರೋದು. ಮುಂಬೈಗೆ ರಾತ್ರಿ 2 ಗಂಟೆಗೆ ಹೊರಡಬೇಕಿತ್ತು ವಿಮಾನ. ಮುಂಜಾನೆ 5:20ಕ್ಕೆ ಪ್ರಯಾಣಿಕರಿಗೆ ಕೆಳಗಿಳಿಯೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಬಹಳ ಗಂಭೀರವಾದಂತಹ ವಿಚಾರ ಮತ್ತು ಆತಂಕಕ್ಕೆ ಕಾರಣ ಆಗುವಂಥ ವಿಚಾರಗಳಿವು. ಟೆಕ್ನಿಕಲ್ ಇಶ್ಯೂಯಿಂದಾಗಿ ಈ ರೀತಿ ತೊಂದರೆಯಾಗಿದೆ. ಅಗೇನ್ ಅದೇ ಏರ್ ಇಂಡಿಯಾ ವಿಮಾನದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಮುಂಬೈಗೆ ಬರಬೇಕಾಗಿದ್ದ ವಿಮಾನ ಕೋಲ್ಕತ್ತಾದ ಮೂಲಕ ಇದು ಹೊರಡ್ತಾ ಇದ್ದ ವಿಮಾನ. ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆ ಮಾಡಲಾಗಿದೆ. ನೋಡಿ, ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಮಾನದ ಒಳಗಡೆ ಪ್ರಯಾಣಿಕರಲ್ಲಿ ಒಂದು ರೀತಿಯ ಆತಂಕ. ಮತ್ತೊಂದು ಕಡೆ ಅದನ್ನು ಲ್ಯಾಂಡ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತ ಆದ ಮೇಲೆ ಏರ್ ಇಂಡಿಯಾದ ವಿಮಾನದ ಬಗ್ಗೆ ಒಂದು ರೀತಿಯ ಭಯ ಶುರುವಾಗ್ಬಿಟ್ಟಿದೆ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಮಾತಾಡ್ತಾ ಇರುವಂಥ ಮಾತು. ಈಗ ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ವಿಮಾನ ಬರ್ತಾ ಇತ್ತು, ಕೋಲ್ಕತ್ತಾ ಮೂಲಕ ಮುಂಬೈಗೆ ವಿಮಾನ ಬರ್ತಾ ಇತ್ತು. ರಾತ್ರಿ 12:45ಕ್ಕೆ ಕೋಲ್ಕತ್ತಾಕ್ಕೆ ಈ ವಿಮಾನ ಬಂದಿತ್ತು. ಎಡಭಾಗದ ಎಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಪರಿಣಾಮ ಸಮಸ್ಯೆಯನ್ನ ಪರಿಶೀಲನೆ ಮಾಡೋದಕ್ಕೆ ಕೋಲ್ಕತ್ತಾದಲ್ಲಿ ಅದನ್ನು ಚೆಕ್ ಮಾಡಿದ್ದಾರೆ. ನೋಡಿ, ಆ ತಾಂತ್ರಿಕ ಸಮಸ್ಯೆ ಕಂಡಿದ್ದಕ್ಕೆ ಟೇಕ್ ಆಫ್ ವಿಳಂಬ ಆಗಿರೋದು. ಮುಂಬೈಗೆ ರಾತ್ರಿ 2 ಗಂಟೆಗೆ ಹೊರಡಬೇಕಿತ್ತು ವಿಮಾನ. ಮುಂಜಾನೆ 5:20ಕ್ಕೆ ಪ್ರಯಾಣಿಕರಿಗೆ ಕೆಳಗಿಳಿಯೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಬಹಳ ಗಂಭೀರವಾದಂತಹ ವಿಚಾರ ಮತ್ತು ಆತಂಕಕ್ಕೆ ಕಾರಣ ಆಗುವಂಥ ವಿಚಾರಗಳಿವು. ಟೆಕ್ನಿಕಲ್ ಇಶ್ಯೂಯಿಂದಾಗಿ ಈ ರೀತಿ ತೊಂದರೆಯಾಗಿದೆ. ಅಗೇನ್ ಅದೇ ಏರ್ ಇಂಡಿಯಾ ವಿಮಾನದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಮುಂಬೈಗೆ ಬರಬೇಕಾಗಿದ್ದ ವಿಮಾನ ಕೋಲ್ಕತ್ತಾದ ಮೂಲಕ ಇದು ಹೊರಡ್ತಾ ಇದ್ದ ವಿಮಾನ. ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆ ಮಾಡಲಾಗಿದೆ. ನೋಡಿ, ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಮಾನದ ಒಳಗಡೆ ಪ್ರಯಾಣಿಕರಲ್ಲಿ ಒಂದು ರೀತಿಯ ಆತಂಕ. ಮತ್ತೊಂದು ಕಡೆ ಅದನ್ನು ಲ್ಯಾಂಡ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತ ಆದ ಮೇಲೆ ಏರ್ ಇಂಡಿಯಾದ ವಿಮಾನದ ಬಗ್ಗೆ ಒಂದು ರೀತಿಯ ಭಯ ಶುರುವಾಗ್ಬಿಟ್ಟಿದೆ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಮಾತಾಡ್ತಾ ಇರುವಂಥ ಮಾತು. ಈಗ ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ವಿಮಾನ ಬರ್ತಾ ಇತ್ತು, ಕೋಲ್ಕತ್ತಾ ಮೂಲಕ ಮುಂಬೈಗೆ ವಿಮಾನ ಬರ್ತಾ ಇತ್ತು. ರಾತ್ರಿ 12:45ಕ್ಕೆ ಕೋಲ್ಕತ್ತಾಕ್ಕೆ ಈ ವಿಮಾನ ಬಂದಿತ್ತು. ಎಡಭಾಗದ ಎಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಪರಿಣಾಮ ಸಮಸ್ಯೆಯನ್ನ ಪರಿಶೀಲನೆ ಮಾಡೋದಕ್ಕೆ ಕೋಲ್ಕತ್ತಾದಲ್ಲಿ ಅದನ್ನು ಚೆಕ್ ಮಾಡಿದ್ದಾರೆ. ನೋಡಿ, ಆ ತಾಂತ್ರಿಕ ಸಮಸ್ಯೆ ಕಂಡಿದ್ದಕ್ಕೆ ಟೇಕ್ ಆಫ್ ವಿಳಂಬ ಆಗಿರೋದು. ಮುಂಬೈಗೆ ರಾತ್ರಿ 2 ಗಂಟೆಗೆ ಹೊರಡಬೇಕಿತ್ತು ವಿಮಾನ. ಮುಂಜಾನೆ 5:20ಕ್ಕೆ ಪ್ರಯಾಣಿಕರಿಗೆ ಕೆಳಗಿಳಿಯೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಬಹಳ ಗಂಭೀರವಾದಂತಹ ವಿಚಾರ ಮತ್ತು ಆತಂಕಕ್ಕೆ ಕಾರಣ ಆಗುವಂಥ ವಿಚಾರಗಳಿವು. ಟೆಕ್ನಿಕಲ್ ಇಶ್ಯೂಯಿಂದಾಗಿ ಈ ರೀತಿ ತೊಂದರೆಯಾಗಿದೆ. ಅಗೇನ್ ಅದೇ ಏರ್ ಇಂಡಿಯಾ ವಿಮಾನದಲ್ಲಿ
ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಮುಂಬೈಗೆ ಬರಬೇಕಾಗಿದ್ದ ವಿಮಾನ ಕೋಲ್ಕತಾದ ಮೂಲಕ ಇದು ಹೊರಡ್ತಾ ಇದ್ದ ವಿಮಾನ. ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆ ಮಾಡಲಾಗಿದೆ. ನೋಡಿ, ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಮಾನದ ಒಳಗಡೆ ಪ್ರಯಾಣಿಕರಲ್ಲಿ ಒಂದು ರೀತಿಯ ಆತಂಕ. ಮತ್ತೊಂದು ಕಡೆ ಅದನ್ನು ಲ್ಯಾಂಡ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತ ಆದ ಮೇಲೆ ಏರ್ ಇಂಡಿಯಾದ ವಿಮಾನದ ಬಗ್ಗೆ ಒಂದು ರೀತಿಯ ಭಯ ಶುರುವಾಗ್ಬಿಟ್ಟಿದೆ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಮಾತಾಡ್ತಾ ಇರುವಂಥ ಮಾತು. ಈಗ ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಕೋಲ್ಕತಾದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ವಿಮಾನ ಬರ್ತಾ ಇತ್ತು, ಕೋಲ್ಕತಾ ಮೂಲಕ ಮುಂಬೈಗೆ ವಿಮಾನ ಬರ್ತಾ ಇತ್ತು. ರಾತ್ರಿ 12:45ಕ್ಕೆ ಕೋಲ್ಕತಾಕ್ಕೆ ಈ ವಿಮಾನ ಬಂದಿತ್ತು. ಎಡಭಾಗದ ಎಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಪರಿಣಾಮ ಸಮಸ್ಯೆಯನ್ನು ಪರಿಶೀಲನೆ ಮಾಡೋದಕ್ಕೆ ಕೋಲ್ಕತಾದಲ್ಲಿ ಅದನ್ನು ಚೆಕ್ ಮಾಡಿದ್ದಾರೆ. ನೋಡಿ, ಆ ತಾಂತ್ರಿಕ ಸಮಸ್ಯೆ ಕಂಡಿದ್ದಕ್ಕೆ ಟೇಕ್ ಆಫ್ ವಿಳಂಬ ಆಗಿರೋದು. ಮುಂಬೈಗೆ ರಾತ್ರಿ 2 ಗಂಟೆಗೆ ಹೊರಡಬೇಕಿತ್ತು ವಿಮಾನ. ಮುಂಜಾನೆ 5:20ಕ್ಕೆ ಪ್ರಯಾಣಿಕರಿಗೆ ಕೆಳಗಿಳಿಯೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಬಹಳ ಗಂಭೀರವಾದಂತಹ ವಿಚಾರ ಮತ್ತು ಆತಂಕಕ್ಕೆ ಕಾರಣ ಆಗುವಂಥ ವಿಚಾರಗಳಿವು. ಟೆಕ್ನಿಕಲ್ ಇಶ್ಯೂಯಿಂದಾಗಿ ಈ ರೀತಿ ತೊಂದರೆ ಆಗಿದೆ. ಅಗೇನ್ ಅದೇ ಏರ್ ಇಂಡಿಯಾ ವಿಮಾನದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಮುಂಬೈಗೆ ಬರಬೇಕಾಗಿದ್ದ ವಿಮಾನ ಕೋಲ್ಕತಾದ ಮೂಲಕ ಇದು ಹೊರಡ್ತಾ ಇದ್ದ ವಿಮಾನ. ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆ ಮಾಡಲಾಗಿದೆ. ನೋಡಿ, ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಮಾನದ ಒಳಗಡೆ ಪ್ರಯಾಣಿಕರಲ್ಲಿ ಒಂದು ರೀತಿಯ ಆತಂಕ. ಮತ್ತೊಂದು ಕಡೆ ಅದನ್ನು ಲ್ಯಾಂಡ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತ ಆದ ಮೇಲೆ ಏರ್ ಇಂಡಿಯಾದ ವಿಮಾನದ ಬಗ್ಗೆ ಒಂದು ರೀತಿಯ ಭಯ ಶುರುವಾಗ್ಬಿಟ್ಟಿದೆ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಮಾತಾಡ್ತಾ ಇರುವಂಥ ಮಾತು. ಈಗ ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಕೋಲ್ಕತಾದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ವಿಮಾನ ಬರ್ತಾ ಇತ್ತು, ಕೋಲ್ಕತಾ ಮೂಲಕ ಮುಂಬೈಗೆ ವಿಮಾನ ಬರ್ತಾ ಇತ್ತು. ರಾತ್ರಿ 12:45ಕ್ಕೆ ಕೋಲ್ಕತಾಕ್ಕೆ ಈ ವಿಮಾನ ಬಂದಿತ್ತು. ಎಡಭಾಗದ ಎಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿದೆ. ಪರಿಣಾಮ ಸಮಸ್ಯೆಯನ್ನು ಪರಿಶೀಲನೆ ಮಾಡೋದಕ್ಕೆ ಕೋಲ್ಕತಾದಲ್ಲಿ ಅದನ್ನು ಚೆಕ್ ಮಾಡಿದ್ದಾರೆ. ನೋಡಿ, ಆ ತಾಂತ್ರಿಕ ಸಮಸ್ಯೆ ಕಂಡಿದ್ದಕ್ಕೆ ಟೇಕ್ ಆಫ್ ವಿಳಂಬ ಆಗಿರೋದು. ಮುಂಬೈಗೆ ರಾತ್ರಿ 2 ಗಂಟೆಗೆ ಹೊರಡಬೇಕಿತ್ತು ವಿಮಾನ. ಮುಂಜಾನೆ 5:20ಕ್ಕೆ ಪ್ರಯಾಣಿಕರಿಗೆ ಕೆಳಗಿಳಿಯೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಬಹಳ ಗಂಭೀರವಾದಂತಹ ವಿಚಾರ ಮತ್ತು ಆತಂಕಕ್ಕೆ ಕಾರಣ ಆಗುವಂಥ ವಿಚಾರಗಳಿವು. ಟೆಕ್ನಿಕಲ್ ಇಶ್ಯೂಯಿಂದಾಗಿ ಈ ರೀತಿ ತೊಂದರೆ ಆಗಿದೆ. ಅಗೇನ್ ಅದೇ ಏರ್ ಇಂಡಿಯಾ ವಿಮಾನದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಮುಂಬೈಗೆ ಬರಬೇಕಾಗಿದ್ದ ವಿಮಾನ ಕೋಲ್ಕತಾದ ಮೂಲಕ ಇದು ಹೊರಡ್ತಾ ಇದ್ದ ವಿಮಾನ. ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆ ಮಾಡಲಾಗಿದೆ. ನೋಡಿ, ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಮಾನದ ಒಳಗಡೆ ಪ್ರಯಾಣಿಕರಲ್ಲಿ ಒಂದು ರೀತಿಯ ಆತಂಕ. ಮತ್ತೊಂದು ಕಡೆ ಅದನ್ನು ಲ್ಯಾಂಡ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ.